ಮುಂಗೋಳಿಗೆಯನ್ನು ಮೆಚ್ಚದೆ ಧರೆಯನ್ನೇ ನುಡಿಸಿ ರತ್ನ ಸೋಪಾನಗಳಿಂದ ಹೊಳಮೂಡಿ ಕಂಗೊಳಿಸುತ್ತಿರುವ ಪ್ರತಾಪ ಸಿಂಹ ಜೈಂಕಾರ ಮಾತ್ರದಿಂದಲೇ ಚತುರ್ದಶ ಭುವನವನ್ನೇ ಮೆಟ್ಟಿನಿಂದ ಮಹಾವೀರ ಹಸ್ತಿನಾಧೀಶ್ವರ ಕುರುಚಕ್ರೇಶ್ವರ ಈ ಪ್ರಚಂಡ ಕೌರವೇಶ್ವರ ಒಂದೇ ಬಾಣದಿಂದ ಗಂಗಾ ಪ್ರವಾರವನ್ನು ವಿಭಾಗಿಸಿದ ಗುರುಪಿತ ಮಹಾ ಭೀಷ್ಮಾಚಾರ್ಯರಿಗೆ ನಮೋ ನಮಃ. ಗುರು ಪಾಂಡವರಿಗೆ ಅಸ್ತ್ರ ಶಿಷ್ಟಾಸ್ತ್ರ ವಿದ್ಯೆಯನ್ನು ಕಳಿಸಿ ಗುರುವಂಶವನ್ನೇ ಉನ್ನತಕ್ಕೇರಿಸಿದ ಗುರುದೇವೋತ್ತಮ ದ್ರೋಣಾಚಾರ್ಯರಿಗೆ ನಮೋ ನಮಃ. ಯದುಪದೆಯ ಭಕ್ತ ಚಿರೋಮಣಿ ವಿದುರ ಕುಶಲವೇ? ಬಾಂಡ ಭೀಮನ ಗುಂಡೆಯನ್ನು ಕಿತ್ತಾಗ ಅವನ ಗುಂಡಿಗೆ ರಕ್ತವನ್ನು ಪಾನ ಮಾಡಬೇಕೆಂದಿರುವ ಎನ್ನ ಸಹೋದರ ಎದುರು ಬಿದ್ದ ಎದುರಾಳಿಗಳ ಕುತ್ತಿಗೆಯನ್ನು ಕಿತ್ತಾಗ ಸೊಕ್ಕಡಗಿಸುವ ಸಿಂಧೂರಾಸ ಮಹೇಶ್ವರ ಕುಮಾರನ್ನು ಮೆಚ್ಚಿಸಿ ಕಾಮ ವಿಷ್ಣು ಧನಸ್ಸನ್ನು ಪಡೆದ ಎನ್ನ ಪ್ರಾಣವಿತ್ತ ಕರ್ಣ ಮಿತ್ರ ಸಮಯ ಸಂಜೀವಿನಿಯಂತೆ ನನಗೆ ಉಪಯುಕ್ತ ಸಮಯದಲ್ಲಿ ಸೂಕ್ತ ಸಲಹೆಯನ್ನು ನೀಡುವ ನನ್ನ ಸೋದರ ಮಾವ ಶಕುರೇಶ್ ನಿಮ್ಮೆಲ್ಲರನ್ನು ಪಡೆದ ನಾನೇ ಧನ್ಯ ಧನ್ಯ ಧನ್ಯ.
ಒಂದು ವಿಚಿತ್ರವಾದ ವೃತ್ತಾಂತವನ್ನು ಕೇಳಿದ. ರಾಜ್ಯಕೋಶಾದಿಗಳನ್ನು ಕಳೆದುಕೊಂಡು ಸೈನ್ಯ ಸಹಾಯವಿಲ್ಲದೆ ಆ ಕಬಡ್ಡಿ ಕೃಷ್ಣನ್ನೇ ನಂಬಿಕೊಂಡಿರುವ ಆ ಪಾಂಡವರು ನಾಚಿಕೆ ಇಲ್ಲದೆ ಅರ್ಧ ರಾಜ್ಯವನ್ನು ಕೇಳುವಂತೆ ನೋಡಿದಿರ. ಅರಣ್ಯದಲ್ಲಿ ಅನಾರಿಕರಂತೆ ವಾಸ ಮಾಡಿಕೊಂಡಿದ್ದವರ ಅಟ್ಟಹಾಸ ಎಷ್ಟರ ಮಟ್ಟಿಗಿದೆ. ದುರ್ಯೋಧನ, ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡದೆ ಹೋದರೆ ಯುದ್ಧವು ಸಿದ್ಧವಲ್ಲವೇ? ಏನು ಯುದ್ಧ? ಯುದ್ಧಕ್ಕೆ ನಾನು ಸದಾ ಸಿದ್ಧ. ನಾನದರ ದೀಕ್ಷಾ ಬುದ್ಧ. ನನ್ನ ಬಳಿ 11 ಅಕ್ಷರಣಿ ಸೈನ್ಯಗಳಿರುವುದು. ಅದರ ಹಿಡಿತಕ್ಕೆ ಸಿಕ್ಕಿದ ಪಾಂಡವರು ಮುದಿಸಿದ ಆನೆಯ ಕಾಲಿಗೆ ಸಿಕ್ಕಿದ ಬಾಳೆಹಣ್ಣಿನಂತೆ ಹೋಗುವರು. ಸಹೋದರ ದುಶ್ಯಾಸನ, ಪಾಂಡವರ ರಣಾಜ್ಞವನ್ನು ಪ್ರಾರಂಭಿಸಲು ಸರಿಯಾದ ಕರ್ಮೋಪದೇಶಕನಾರು ನಮ್ಮ ಅಂಗರಾಜನಾದ ಕರ್ಣನಿಲ್ಲವೇ? ದುರ್ಯೋಧನ, ಭೀಷ್ಮ ದ್ರೋಣಾದಿಗಳಿರುವಲ್ಲಿ ಅವರ ಕಣ್ಣ ಮುಂದೆ ಬೆಳೆದ ನಮಗೇಕೆ ಆ ವಿಚಾರ? ಏನು ಪುರುಷೋತ್ತಮನೇ? ಯಾರು ಪುರುಷೋತ್ತಮ? ಅವನ್ಯಾರಿನ ಪುರುಷೋತ್ತಮ? ನೆಟ್ಟಗೆ ಬಾರದೆ ತನ್ನ ಹುಟ್ಟುಗುಣಕ್ಕನುಸಾರವಾಗಿ ಓರ್ವದಾಸಿ ಪುತ್ರ ಏಕೆ ಭೀಷ್ಮ ದ್ರೋಣಾದಿಗಳಿರಲು ಅವರ ಮನೆಗಾದರೂ ಹೋಗುವುದು. ಎಷ್ಟೇ ಆಗಲಿ ಅಲ್ಲೆಯರನಲ್ಲ, ಮಾತಿನವಲ್ಲ, ತಿಳುವಳಿಕೆ ಮೊದಲೇ ಇಲ್ಲ. ದುರ್ಯೋಧನ, ಶ್ರೀಕೃಷ್ಣ ಪರಮಾತ್ಮನು ಪಾಂಡವರಿಗೆ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡುವಂತೆ ಕೇಳಲು ಬರುತ್ತಿರುವನಲ್ಲದೆ ನಿನ್ನಲ್ಲಿ ಯಾಚನೆಗಾಗಿ ಬರುತ್ತಿಲ್ಲ. ಯಾರು ಯಾರು ಮಾತನಾಡ್ತಿರೋರು? ಓಹೋ, ಚಿಕ್ಕಪ್ಪ ವಿದುರ ಮಹಾಶಯ, ಏನು ಹೇಳಿದಿರಿ? ಪಾಂಡವರಿಗೆ ನ್ಯಾಯವಾಗಿ ಅರ್ಧ ರಾಜ್ಯವನ್ನು ಕೊಡಬೇಕು ಎಂಬ ವಿಚಾರವನ್ನು ಚಕ್ರವರ್ತಿಯಾದ ನಾನು ನಿನ್ನಿಂದ ಕೇಳಿ ತಿಳಿದುಕೊಳ್ಳಬೇಕೆ? ಸಾಕು, ಬಾಯಿ ಮುಚ್ಚು. ದುರ್ಯೋಧನ, ಬಲವಂತನಾದ ನಿನಗೆ ನ್ಯಾಯ ಓದಿನವು ಅಥವಾ ನ್ಯಾಯಕ್ಕೆ ಸರ್ವರು ಓದಿನವು. ರೋಗಿಗೆ ಅಪತ್ಯವು ರುಚಿಸುವಂತೆ ಪಥ್ಯವು ಎಂದಿಗೂ ರುಚಿಸುವುದಿಲ್ಲ. ನಿನ್ನ ಮರಣ ಕಾಲವು ಸಮೀಪಿಸುವುದರಿಂದ ನಿನ್ನ ಬುದ್ಧಿಯ ರೀತಿ ವಿಕಲ್ಪವಾಗುತ್ತಿರುವುದು.
ರಾಜಸ್ಥಾನ ಗೌರವ ನೆನೆಯದೆ ಮಾತಾಡುತ್ತೇವೆ. ಕೂಡಲೇ ಇದರಲ್ಲ ಸಭೆಯಲ್ಲಿ ದೂರವಿಡ. ಈ ಸಭೆಯಲ್ಲಿ ನೀವು ಚಿಕ್ಕಪ್ಪನಿರೋದು ಯಾರಿಗೂ ದೊಡ್ಡಪ್ಪನಲ್ಲ ಎಂದು ನುಡಿದ ಯಜ್ಞಾನ ರೈತನೇ. ನನ್ನನ್ನೇ ಸಭೆಯಿಂದ ಹೊರದೋಡುವಷ್ಟು ಸಾಮರ್ಥ್ಯ ಉಂಟಾಯಿತು. ಛೇ ಅವಿವೇಕಿ, ನೀನು ಎಷ್ಟೇನಾದರೂ ನನಗೆ ತಿಳಿದಿರುವ ನ್ಯಾಯ ನೀತಿಯನ್ನು ಹೇಳೇ ತೀರಬೇಕು. ಪಾಪಿ, ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಜರಿದಾಡುತ್ತಿರುವ ನಿನ್ನ ನಾಲಿಗೆ ಹೇಳು. ಹಿಂದೆ ದ್ರೌಪದಿಯ ವಸ್ತ್ರಾಪಹರಣ ಕಾಲದಲ್ಲಿ ಭೀಮನು ಮಾಡಿದ ಪ್ರತಿಜ್ಞೆಯಂತೆ ನಿನ್ನ ತೊಡೆಯನ್ನು ಪ್ರಹಾರಿಸಿ ಕೊಲ್ಲುವಾಗ ಅದನ್ನು ತಡೆಗಟ್ಟಿದ್ದ ಈ ಧನಸ್ಸನ್ನು ಈಗಲೇ ಮುರಿದಾಕನು. ಇದರಂತೆ ನಾಶವಾಗುವ ಸಮಾಧಾನವಾಯಿತು ದುರ್ಯೋಧನ. ಪೂಜ್ಯರಾದ ವಿದುರನ್ನು ಅಪಸ್ಯಕ್ಕೀಡು ಮಾಡಿ ಸರ್ವೋತ್ತಮನಾದ ಬಿಲ್ಲಿನ ಸಹಾಯವನ್ನೇ ಕಳೆದುಕೊಂಡಿಯಲ್ಲ. ಈತನು ಧನುರ್ಧಾರಿಯ ಇನ್ನ ಪರವಾಗಿ ನಿಂತಿದ್ದರೆ ಈತನನ್ನು ಜಯಿಸಬಲ್ಲರು. ಈ ಮೂರು ಲೋಕದಲ್ಲಿ ನಿಲ್ಲದಂತಾಯಿತು. ಎಂತಹ ಅನರ್ಥವಾಯಿತು. ಕರ್ಣ, ಈತನ ಗುಂಡು ಬೆದರಿಕೆಗೆ ನೀನೂ ಸಹ ಎದುರುವಂತಿದೆಯಲ್ಲ. ಈ ವಿದುರನು ಎಂದು ತಾನ ಬಿಲ್ಲವೆಳೆದು ಯುದ್ಧ ಮಾಡಿರುವನು ಎಲ್ಲಾದರೂ ನೋಡಿರುವೆಯಾ ಅಥವಾ ಕೇಳಿರುವೆಯಾ? ಹುಲ್ಲು ಕಡ್ಡಿಗೆ ಸಮನಾದ ಆತನ ಬಿಲ್ಲು ಹೋದರೇನಾಯ್ತು ಬಿಡುವುದರ ಚಿಂತೆ ಈಗೆಲ್ಲರೂ ಕೇಳಿರಿ. ರಾಯಭಾರಿಯಾಗಿ ಬರುತ್ತಿರುವ ಕೃಷ್ಣನಿಗೆ ಈ ನನ್ನ ರಾಜಸಭೆಯಲ್ಲಿ ಯಾರಾದರೂ ಎಂದು ಗೌರವಿಸಿದ್ದೇ ಆದರೆ ಅಂತವರು ಸಭೆಯಲ್ಲಿ ದಾಕ್ಷಿಗೆ ಹೋಗಬೇಕಾಗಿತ್ತು. ಎಚ್ಚರ ಸಹೋದರ ದುಶ್ಯಾಸನ, ನಮ್ಮ ಸೈನ್ಯಾಧಿಕಾರಿಗಳ ಪಟ್ಟಿಯನ್ನು ಸಿದ್ಧ ಮಾಡುವಂತ ಹೇಳಿದನಲ್ಲ, ಸಿದ್ಧವಾಗಿರುವುದೇ? ಸಿದ್ಧವಾಗಿರುವುದು ಎಲ್ಲಿ ಅದನ್ನು ಕೊಡು. ಕೃಷ್ಣನ್ ಇಲ್ಲಿಗೆ ಬಂದಾಗ ನಾನು ಅದನ್ನೇ ನೋಡ್ತಾ ಕುಳಿತುಕೊಳ್ಳುವೆನು. ತೆಗೆದುಕೊಂಡ
ದುನೋದ್ಧಾರಿಯಾದ ದುರ್ಯೋಧನು ಕಣ್ಣೆತ್ತಿಯೂ ಸಹ ನೋಡದೆ ಕುಳಿತಿರುವನಲ್ಲ. ಇರಲಿ, ನನ್ನ ಪಾದದಿಂದ ಭೂಮಿಯನ್ನು ಮೆಟ್ಟಿ ಈತನು ತಾನಾಗಿಯೇ ಬಂದು ನನಗೆ ನಮಸ್ಕರಿಸುವಂತೆ ಮಾಡುವನು. ಯೋಗ ಮಾಯೆ ಜಾಗೃತಳಾಗು. ಇದೇನು ದುರ್ಯೋಧನ, ಚಕ್ರವರ್ತಿ ಸಾರ್ವಭೌಮನಾದ ನೀನು ಈ ಒಲ್ಲನ ಪಾದದ ಮೇಲೆ ಬಿದ್ದು ನಮಸ್ಕರಿಸುವುದೇ? ನಾನೇ ನಿನ್ನ ಬಳಿಗೆ ಬರ್ತಿದ್ದೇನಲ್ಲ. ಕೃಷ್ಣ, ದೂತನಾಗಿ ಬಂದಿರುವ ನಿನ್ನಲ್ಲಿ ದೂತ ಲಕ್ಷಣಗಳು ಇರುವವೋ ಇಲ್ಲವೆಂದು ಅಡಿಯಿಂದ ಮುಡಿಯವರೆಗೂ ಪರೀಕ್ಷಿಸಿದನಷ್ಟೇ. ನಮಸ್ಕರಿಸಿದರೆಂದು ಎಣ್ಣೆಗೊಳ್ಳಬೇಡ. ಆ ಒಂದು ವೇಳೆ ನಮಸ್ಕರಿಸಿದರೆ ಆದರೆ ಅದು ಈ ಭೂಮಾತೆ ಎಂದು ತಿಳಿ. ನಿನಗಲ್ಲವೋ ಬಲ್ಲ, ನಾ ನಮಸ್ಕರಿಸಿದ್ದು ನಿನಗಲ್ಲ. ದೂತರನ್ನು ಸತ್ಕರಿಸುವುದು ರಾಜಧರ್ಮ. ಬಾ ಬಾ ಪಾಂಡವರ ಬರೀ ಈ ಪೀಠವನ್ನು ಮಂಡಿಸು. ಆಗಲಿ ಭಾವ. ಭಾವ, ನಿನಗೆ ನರ್ತನವೆಂದರೆ ಬರುಪ್ರಿಯ ಅಲ್ಲವೇ? ಇರಬಹುದು ಭಾವ. ಇರಬಹುದು. ಏನು ಭಾವ, ಇದ್ದೇ ಇದೆ. ಗೋಪಿಕಾಸ್ತ್ರೀಯ ನರ್ತನವನ್ನು ನೋಡಿ ದೇಶತ್ತಿರುವ ನಿನಗೆ ಈ ದಿನ ನನ್ನ ಅರಮನೆಯ ರಾಜನರ್ತಕಿಯರ ನರ್ತನವನ್ನು ನೋಡಿ ಆನಂದ ಪಡು ಭಾವ, ಖುಷಿ ಪಡು. ನರ್ತಕಿಯರನ್ನು ಬರಮಾಡು. ಯಾರನ್ನೇ ಹೇಗಪ್ಪಣೆ ನಮ್ಮ ರಾಜ ಬರಮಾಡೆ ಬರ್ತಾ ಇದ್ದಾರೆ ಸ್ವಾಮಿ.